Hello friends, welcome back to Miss Guru Shekhar. Today in this video, we will discuss about the article the. In the previous videos, we discussed about the article a and an. Today in this video, we will discuss about the article the. Let's come to the topic. I told you already, article the is called definite article. Article the ನಾವು definite article ಅಂತ ಕರಿತೀವಿ because article the is used to refer or indicate a specific or particular things. ಅಂದರೆ ನಿರ್ದಿಷ್ಟವಾದ ಅಥವಾ ಒಂದು ಸ್ಪೆಸಿಫಿಕ್ ಅಥವಾ ಪರ್ಟಿಕ್ಯುಲರ್ ಥಿಂಗ್ಸನ್ನು ಇಂಡಿಕೇಟ್ ಮಾಡಲಿಕ್ಕೆ ನಾವು ಆರ್ಟಿಕಲ್ ದ ಅನ್ನು ಯೂಸ್ ಮಾಡ್ತೀವಿ. ದಟ್ ಆರ್ ನೋನ್ ಅಂದರೆ ಆ ವಸ್ತು ಆಲ್ರೆಡಿ ಗೊತ್ತಿರುತ್ತೆ ಯಾರಿಗೆ, ಟು ದ ಸ್ಪೀಕರ್ ಆರ್ ಲಿಸನರ್. ಆ ವಸ್ತು ಸ್ಪೀಕರ್ಗೆ ಅಥವಾ ಲಿಸನರ್ಗೆ, ಕೇಳುಗನಿಗೆ ಆ ವಸ್ತುವಿನ ಪರಿಚಯ ಅಥವಾ ಆ ವಸ್ತು ಮುಂಚೆನೇ ಗೊತ್ತಿರುತ್ತೆ. ಆರ್ ದಟ್ ಹ್ಯಾವ್ ಬೀನ್ ಮೆನ್ಷನ್ಡ್ ಅರ್ಲಿಯರ್, ಮುಂಚೆನೇ ಆ ವಸ್ತುವನ್ನು ಆ ಥಿಂಗ್ಸನ್ನು ಮೆನ್ಷನ್ ಮಾಡಿರ್ತಾರೆ, ಹೇಳಿರ್ತಾರೆ. ಸೊ ಅಂಥ ಒಂದು ಥಿಂಗ್ಸ್ ಬಗ್ಗೆ, ಒಂದು ಪರ್ಟಿಕ್ಯುಲರ್ ಆರ್ ಸ್ಪೆಸಿಫಿಕ್ ಥಿಂಗ್ಸ್ ಬಗ್ಗೆ ನಾವು ಹೇಳುವಾಗ, ಸೊ ಆಲ್ರೆಡಿ ಮೆನ್ಷನ್ ಮಾಡಿರುವ ಥಿಂಗ್ಸ್ ಬಗ್ಗೆ ಹೇಳುವಾಗ ನಾವೇನು ಮಾಡ್ತೀವಿ, ಆರ್ಟಿಕಲ್ ದ ಅನ್ನು ಯೂಸ್ ಮಾಡ್ತೀವಿ. ಕಮ್ ಟು ದ ಯೂಸೇಜ್ ಆಫ್ ದ ಆರ್ಟಿಕಲ್ ದ. ಸೊ ಆರ್ಟಿಕಲ್ ದ ಅನ್ನು ಹೇಗೆ ನಾವು ಯೂಸ್ ಮಾಡ್ತೀವಿ? ವಿ ಯೂಸ್ ಆರ್ಟಿಕಲ್ ದ ಬಿಫೋರ್ ಯೂನಿಕ್ ಎಂಟಿಟೀಸ್ ಆರ್ ಥಿಂಗ್ಸ್. ಅಂದರೆ ವಿಶಿಷ್ಟವಾದ ವಸ್ತುಗಳು ಅಥವಾ ವಿಶಿಷ್ಟವಾದ ಬಾಡೀಸ್. ಎಂಟಿಟೀಸ್ ಮೀನ್ಸ್ ಬಾಡೀಸ್. ಸಿ ಫಾರ್ ಎಕ್ಸಾಂಪಲ್ ದ ಅರ್ತ್, ದ ಯೂನಿಕ್ ಪ್ಲಾನೆಟ್. ನೋಡಿ, ಅರ್ತ್ ಅನ್ನೋದು ಒಂದು ಯೂನಿಕ್ ಥಿಂಗ್ ಅಥವಾ ಒಂದು ಯೂನಿಕ್ ಎಂಟಿಟಿ, ಅಂದರೆ ಅದು ವಿಶಿಷ್ಟವಾದ ಒಂದು ಎಂಟಿಟಿ. ಸೊ ಅರ್ತ್ ಈಸ್ ಯೂನಿಕ್ ಬಿಕಾಸ್ ದರ್ ಇಸ್ ನೋ ಅನದರ್ ಅರ್ತ್, ದಟ್ಸ್ ವೈ ಇಟ್ಸ್ ಕಾಲ್ಡ್ ದಿ ಅರ್ತ್. ದಿ ಅರ್ತ್ ದ ಯೂನಿಕ್ ಪ್ಲಾನೆಟ್. ಸೊ ಭೂಮಿ ಒಂದು ವಿಶೇಷವಾದ ಅಥವಾ ಒಂದು ವಿಶಿಷ್ಟವಾದ ಪ್ಲಾನೆಟ್. ದ ಸನ್ ಸೆಟ್ಸ್ ಇನ್ ದ ವೆಸ್ಟ್. ಹಿಯರ್ ದ ಸನ್ ಈಸ್ ಆಲ್ಸೋ ಕಾಲ್ಡ್ ಯೂನಿಕ್ ಎಂಟಿಟಿ ಆರ್ ಯೂನಿಕ್ ಥಿಂಗ್. ಸನ್ ಕೂಡ, ಸೂರ್ಯನು ಕೂಡ ಒಂದು ವಿಶಿಷ್ಟವಾದ ಒಂದು ಎಂಟಿಟಿ ಆಗಿರೋದ್ರಿಂದ ದ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಅಗೇನ್ ವಿ ಯೂಸ್ ದ ಆರ್ಟಿಕಲ್ ದ ಫಾರ್ ದ ಸ್ಪೆಸಿಫಿಕ್ ರೆಫರೆನ್ಸ್ ವೆನ್ ದ ನೌನ್ ಈಸ್ ಸ್ಪೆಸಿಫಿಕ್ ಆರ್ ನೋನ್ ಟು ಬೋತ್ ಸ್ಪೀಕರ್ ಆ್ಯಂಡ್ ಲಿಸನರ್. ಸೊ ಆ ನೌನ್ ಇದೆಯಲ್ಲ, ನೌನ್ ಮೀನ್ಸ್ ಥಿಂಗ್ ಆರ್ ವಸ್ತುಗಳು ಏನೇ ಇರ್ಬೋದು, ಆ ನೌನ್ ಇದೆಯಲ್ಲ ಅಥವಾ ನಾಮಪದ ಇದೆಯಲ್ಲ ಅದು ಸ್ಪೆಸಿಫಿಕ್ ಆಗಿರಬೇಕು, ಅಥವಾ ದಟ್ ಶುಡ್ ಬಿ ನೋನ್ ಟು ಬೋತ್ ಸ್ಪೀಕರ್ ಆ್ಯಂಡ್ ಲಿಸನರ್. ಕೇಳುಗನಿಗೆ ಮತ್ತು ಹೇಳುವವನಿಗೆ ಇಬ್ಬರಿಗೂ ಕೂಡ ಅದು ಆಲ್ರೆಡಿ ಗೊತ್ತಿರಬೇಕು. ಆ ನೌನ್ ಅಥವಾ ಆ ನಾಮಪದ ಆಲ್ರೆಡಿ ಗೊತ್ತಿರಬೇಕು. ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಇನ್ ದಟ್ ಕೇಸ್ ವಿ ಯೂಸ್ ದ ಆರ್ಟಿಕಲ್ ದ. ಸಿ ದ ಎಕ್ಸಾಂಪಲ್, ದ ಡಾಗ್ ವಿಚ್ ಈಸ್ ವಾಕಿಂಗ್ ವೆರಿ ಡೇಂಜರಸ್. ಅಂದರೆ ಆ ಬೊಗಳ್ತಾ ಇರುವ ನಾಯಿ ತುಂಬ ಅಪಾಯಕಾರಿ. ಸೊ ದ ಡಾಗ್ ಈಸ್ ಆಲ್ರೆಡಿ ನೋನ್ ಟು ಬೋತ್ ದ ಸ್ಪೀಕರ್ ಆ್ಯಂಡ್ ಲಿಸನರ್. ಆ ಬೊಗಳುತ್ತಿರುವ ನಾಯಿ ಇದೆಯಲ್ಲ ಅದು ತುಂಬ ಡೇಂಜರಸ್. ಆ ಬೊಗಳುತ್ತಿರುವ ನಾಯಿ ಇದೆಯಲ್ಲ ಆಲ್ರೆಡಿ ಸ್ಪೀಕರ್ ಮತ್ತು ಲಿಸನರ್ಗೆ ಗೊತ್ತಿದೆ ಆ ಡಾಗ್. ಹಾಗಾಗಿ ದ ಡಾಗ್ ಅಂತ ನಾವು ಯೂಸ್ ಮಾಡ್ತೀವಿ ಬಿಕಾಸ್ ದಟ್ ಡಾಗ್ ಈಸ್ ನೋನ್ ಟು ಬೋತ್ ಸ್ಪೀಕರ್ ಆ್ಯಂಡ್ ಲಿಸನರ್ ಹಿಯರ್. ಅಗೇನ್ ವಿ ಯೂಸ್ ದ ಆರ್ಟಿಕಲ್ before the groups or classes to refer to a group or class. ಒಂದು ವರ್ಗ ಅಥವಾ ಒಂದು ಗುಂಪನ್ನು ರೆಫರ್ ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ, ಆರ್ಟಿಕಲ್ ದ ಅನ್ನು ಯೂಸ್ ಮಾಡ್ತೀವಿ. ಸಿ ಹಿಯರ್, ಏನದು ಗುಂಪು? ದಟ್ ಇಸ್ ಗ್ರೂಪ್ ಆಫ್ ಪೀಪಲ್ ಆರ್ ಥಿಂಗ್ಸ್. ವಸ್ತುಗಳಿರ್ಬೋದು, ಜನಗಳ ಗುಂಪು ಇರ್ಬೋದು, ಅಥವಾ ಒಂದು ವಸ್ತುಗಳ ವರ್ಗ ಇರ್ಬೋದು ಅಥವಾ ಜನಗಳ ವರ್ಗ ಇರ್ಬೋದು. ಅವುಗಳನ್ನು ನಾವು ರೆಫರ್ ಮಾಡುವಾಗ, ಇಂಡಿಕೇಟ್ ಮಾಡುವಾಗ ಆರ್ಟಿಕಲ್ ದ ಅನ್ನು ಯೂಸ್ ಮಾಡ್ತೀವಿ. ಸಿ ಫಾರ್ ಎಕ್ಸಾಂಪಲ್, ದ ಪುವರ್ ಶುಡ್ ಗೆಟ್ ಫುಡ್. ಬಡವರಿಗೆ ಆಹಾರ ಸಿಗಬೇಕು. ಸೊ ಹಿಯರ್ ವಿ ಆರ್ ರೆಫರಿಂಗ್ ದ ಪರ್ಟಿಕ್ಯುಲರ್ ಗ್ರೂಪ್ ದಟ್ ಈಸ್ ಪುವರ್ ಪೀಪಲ್. ಸೊ ಆ ಬಡ ಜನರನ್ನು ನಾವೇನು ಮಾಡ್ತಿದ್ದೀವಿ, ಇಲ್ಲಿ ರೆಫರ್ ಮಾಡ್ತಿದ್ದೀವಿ. ದಟ್ಸ್ ವೈ ವಿ ಯೂಸ್ ದ ಆರ್ಟಿಕಲ್ ದ. ಸೊ ವಿ ಆರ್ ರೆಫರಿಂಗ್ ಟು ದ ಗ್ರೂಪ್ ಆಫ್ ಪೀಪಲ್. ದೇ ಆರ್ ಕಾಲ್ಡ್ ದಿ ಪುವರ್ ಪೀಪಲ್. ಹಿಯರ್ ದ ಪುವರ್ ಈಸ್ a particular group or class. Next, the rich should help the needy. Again we are using the article the to refer the group, that is group of people, that is rich people. So rich people comes under a group. That's why we have used the article the to refer a particular group of people, that is rich people. Here we used the article the to refer to a group of people, that is rich people or rich class. Friends, before continuing the video, ಇದುವರೆಗೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ವಾಚ್ ಮೈ ವಿಡಿಯೋಸ್.
and also don't forget to like and comment my videos. Let us continue the video. Again we use the article before the superlatives. Nama Visheshana. We are using superlatives for adjectives. So ನಾವು ನಾಮ ವಿಶೇಷಣಗಳಿಗೆ superlatives. Superlative means highest degree. Highest degree ಬಗ್ಗೆ ಹೇಳುವಾಗ ನಾವೇನು ಮಾಡ್ತೀವಿ, superlatives ಅನ್ನು ಯೂಸ್ ಮಾಡ್ತೀವಿ ಫಾರ್ adjectives. ಸೊ ನಾಮ ವಿಶೇಷಣಗಳಿಗೆ ನಾವು superlatives ಅನ್ನು ಯೂಸ್ ಮಾಡ್ತೀವಿ. See for example, the Kaveri is the longest river in Karnataka. Here in this sentence again Kaveri becomes unique here, specific, that's why we have used the article the. Here the longest river in Karnataka, it means the longest ಅನ್ನೋದು ಇಲ್ಲಿ superlative ಆಗುತ್ತೆ because longest is the adjective. So what kind of river it is? Longest river. ಅತ್ಯಂತ ಉದ್ದವಾದ ನದಿ ಅಂತ ಹೇಳುವಾಗ ನಾವೇನು ಮಾಡ್ತೀವಿ, the longest. So before the superlative degree we use the article the. So longest is here superlative. Ranjan is the tallest boy in the home. ಮನೆಯಲ್ಲಿ ಅತ್ಯಂತ ಎತ್ತರವಾದ ಹುಡುಗ ಯಾರಂದ್ರೆ ರಂಜನ್. ರಂಜನ್ is the tallest. Here again tallest is adjective. What kind of boy he is? He is the tallest. That's why tallest is here superlative degree. That's why we have used the article the before the superlative degree tallest. The tallest is also adjective. We use superlative degrees for the adjective here. So the tallest boy in the home. Again we use article the with ordinals. Ordinals means ordinal numbers ಅಂತ ಕರಿತೀವಿ ನಾವನ್ನ. First, second, third, and fourth, etc. They are called ordinal numbers. See for example, she was the first person to attend the meeting. See here, she was the first person. Here the ordinal number is first. So meeting ಗೆ first attend ಆಗಿದ್ದಾರಪ್ಪ ಅಂದರೆ ಅವಳು. That's why the first ಅಂತ ಇಲ್ಲಿ ಯೂಸ್ ಮಾಡಿದ್ವಿ. ಆರ್ಡಿನಲ್ ನಂಬರ್ ಫಸ್ಟ್ ಮುಂದೆ ನಾವೇನು ಮಾಡಿದ್ವಿ, ದ ಆರ್ಟಿಕಲ್ ಅನ್ನ ಯೂಸ್ ಮಾಡಿದ್ವಿ. ಹಾಗೆ ಸೆಕೆಂಡ್, ಥರ್ಡ್, ಫೋರ್ತ್ ಇದಕ್ಕೆಲ್ಲ ನಾವೇನು ಮಾಡ್ತೀವಿ, ದ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. Dear friends, today in this class we discussed about the article the, that is called a definite article. In the next class we will discuss more. So ಮುಂದಿನ ವಿಡಿಯೋದಲ್ಲಿ ನಾನು I would like to explain in detail how to use the article the in different contexts. ಇನ್ನು ಬೇರೆ ಬೇರೆ ಸಿಚುವೇಷನಲ್ಲಿ ನಾವು ಆರ್ಟಿಕಲ್ ದ ಅನ್ನು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.